ಕೆಲವೊಂದು ಮೂವೀಸ್ ಬರುತ್ತೆ. ಅದು ಯಾವ ಲೆವೆಲ್ಗೆ ಇರುತ್ತೆ ಅಂದರೆ, ಫಸ್ಟಲ್ಲಿ ಆಡಿಯನ್ಸು ಅದನ್ನು ಸಿಂಪಲ್ಲಾಗಿ ಫ್ಲಾಪ್ ಮಾಡಿಬಿಟ್ಟು ಒಂದಷ್ಟು ವರ್ಷ ಆದಮೇಲೆ ಇದು ಕಲ್ಟು ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ಮೂವಿ ಲಿಸ್ಟ್ಗೆ ನಮ್ಮ ಕಲೇಜ ಕೂಡ ಆ್ಯಡ್ ಆಗುತ್ತೆ ಗುರು. ಕಲೇಜ ಇದು ತ್ರಿವಿಕ್ರಮ್ ಶ್ರೀನಿವಾಸು ಮತ್ತು ಮಹೇಶ್ ಬಾಬು ಅವ್ರ ಕಾಂಬೋಲ್ಲಿ ಬಂದಿರೋ ಸೆಕೆಂಡ್ ಮೂವಿ. ಈ ಮೂವಿ ರಿವ್ಯೂನ ಈಗ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ಚಾನಲ್ಗೆ ಬಂದಿದ್ದರೆ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬು ಇಂಪಾರ್ಟೆಂಟು ಮಾಡ್ಕೊಬಿಡ್ರಿ ಗುರು. ಇನ್ನು ಸ್ಟೋರಿ ವಿಷಯಕ್ಕೆ ಬಂದರೆ, ಹೀರೋ ಒಬ್ಬ ಟ್ಯಾಕ್ಸಿ ಡ್ರೈವರು. ಅವನು ಕಾರಣಾಂತರಗಳಿಂದ ಒಂದು ಊರಿಗೆ ಹೋಗ್ಬೇಕಾಗುತ್ತೆ. ಆ ಊರಲ್ಲಿ ಏನೇನಾಯಿತು, ಅವನ ಲೈಫು ಹೇಗೆ ಟರ್ನ್ ಆಯಿತು ಅನ್ನೋದೇ ಸ್ಟೋರಿ ಗುರು. ಈ ಮೂವಿಯಲ್ಲಿ ಪಾರ್ಟ್ 1 ಪಾರ್ಟ್ 2 ಥರ 2 ಪಾರ್ಟ್ಸ್ ಇರುತ್ತೆ ಗುರು. ಫಸ್ಟ್ ಹಾಫ್ ಒಂಥರ ಇರುತ್ತೆ, ಸೆಕೆಂಡ್ ಹಾಫ್ ಒಂಥರ ಇರುತ್ತೆ. ಫಸ್ಟ್ ಹಾಫ್ ಪೂರ್ತಿ ಕಾಮಿಡಿ ಟೈಮಿಂಗು, ಕಾಮಿಡಿ ಇದರಲ್ಲೇ ನಡೆದ್ರೆ, ಸೆಕೆಂಡ್ ಹಾಫ್ ಪೂರ್ತಿ ಗಾಡ್ ಮೂಡಲ್ಲೇ ಸ್ಟೋರಿ ಶಿಫ್ಟ್ ಆಗುತ್ತೆ ಗುರು. ಮೂವಿಯಲ್ಲಿ ನನಗಿಷ್ಟ ಆಗಿದ್ದೇನೆಂದರೆ ಆ ಎಲಿವೇಶನ್ಸು, ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಗುರು. ಆ ಮಣಿ ಶರ್ಮಾ ಅಂತೂ ಅದು ಯಾವ ಬ್ರ್ಯಾಂಡ್ ಕುಡಿದು ಹೊಡೆದ್ನೋ ಸ್ವಾಮಿ, ಆ ಬೇಜಿಯಮ್ಗಂತೂ ನಾನು ಫ್ಯಾನ್ ಆಗಿಬಿಟ್ಟೆ ಗುರು. ಇನ್ನು ಆ ಮೂವಿಯಲ್ಲಿ ಸಿದ್ಧ ಕ್ಯಾರೆಕ್ಟರ್ ಮಾಡಿರೋ ಹುಡುಗ ಮಾತ್ರ ಸಾಕಾದಾಗಿ ಮಾಡೋಣ ಗುರು. ಅವನಿಂದನೇ ಮೂವಿ ಸ್ಟಾರ್ಟ್ ಆಗಿ ಒಂದು ಟರ್ನು ತಗೊಳುತ್ತೆ. ಆಮೇಲೆ ಅವನ ಎಲಿವೇಶನ್ಸು, ಅವನ ಡೈಲಾಗ್ ಡೆಲಿವರಿ ಅಂತಲೂ ಸೈಕ್ ಗುರು. ಇನ್ನು ಹೀರೋಯಿನ್ ಪಾತ್ರದಲ್ಲಿ ಮಾಡಿರೋ ಅನುಷ್ಕಾ ಶರ್ಮಾ ಸಕ್ಕತ್ತಾಗಿ ಮಾಡಿದ್ದಾರೆ ಗುರು. ಆ ಸುಬ್ಬು ಅವನ ಅಜ್ಜಿ ಗಬ್ಬಿ ಹಿಡಿಯೋಂಥ ಕ್ಯಾರೆಕ್ಟ್ರು, ಬಟ್ ಚೆನ್ನಾಗೈತೆ ಗುರು. ಮೂವಿಯಲ್ಲಿ ನನಗೆ ಮೈನ್ ಇಷ್ಟ ಆಗಿದ್ದೇನೆಂದರೆ ಆ ಸ್ಟೋರಿ ಟೆಲ್ಲಿಂಗು, ಆ ವಿಜುವಲ್ಸು, ಆ ಎಫೆಕ್ಟ್ಸು ಗುರು. ಏನನ್ನ ಮಾಡಿದ್ಯಾ ಗುರು, ಸಿನಿಮಾಟೋಗ್ರಫಿ ಪ್ಲಸ್ ಆ್ಯಕ್ಷನ್ನು ಸಾಕಾಗೈತೆ ಗುರು. ಇನ್ನು ಮಹೇಶ್ ಬಾಬು ಅವರು ಬೇರೆ ಯಾವ ಪಾತ್ರದಲ್ಲಿ ಮಾಡಿರೋಂಥ ಒಂದು ಡಿಫ್ರೆಂಟ್ ಪಾತ್ರನ ಈ ಮೂವಿಯಲ್ಲಿ ಮಾಡೋರೆ ಗುರು. ಅದರಲ್ಲೂ ಆ ಕಾಮಿಡಿ ಟೈಮಿಂಗ್ ಅಂತನೂ ಸೈಕ್ ಗುರು. ಮೂವಿಯಲ್ಲಿ ಅಲ್ಲೂರು ಸೀತಾರಾಮರಾಜು ಕ್ಯಾರೆಕ್ಟರ್ ಮಾಡಿರೋ ಮಹೇಶ್ ಬಾಬು ಅವರು ಒಬ್ಬ ದೇವರು. ಆ ದೇವ್ರ ಕ್ಯಾರೆಕ್ಟರ್ನ ಯಾವುದೇ ರೀತಿ ಕಾಂಫ್ಲಿಕ್ಟಲ್ಲಿ ತೋರಿಸ್ತೀರಾ, ಮನುಷ್ಯನಲ್ಲೇ ದೇವ್ರನ್ನ ನೋಡಬೇಕು, ಮನುಷ್ಯನ್ನೇ ದೇವ್ರ ಸಮಾನ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಕ್ಲಿಯರ್ ಆಗಿ ಜನಗಳಿಗೆ ಅರ್ಥ ಮಾಡಿಸೋರೆ ಅವರು. ಫಸ್ಟ್ ಹಾಫ್ನ 15 ನಿಮಿಷದಿಂಚೆ ಇಂಟರ್ವೆಲ್ ಬರೋ ಗಂಟ ಒಂದು ಆ್ಯಕ್ಷನ್ ಎಪಿಸೋಡ್ ಇದೆ. ಅದರಲ್ಲೂ ಶಫಿ ಸಿದ್ಧ ಕ್ಯಾರೆಕ್ಟ್ರಲ್ಲಿ ಮಾಡಿರೋ ಆ್ಯಕ್ಟಿಂಗು, ಬಾಬು ಅವರ ಆ್ಯಕ್ಷನ್ನು ಸೈಕ್ ಅಂದರೆ ಸೈಕ್ ಗುರು. ನಿಜವಾಗ್ಲೂ ಆ ಒಂದು ಸೀನು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತ್ ಗುರು. ನಿಜವಾಗ್ಲೂ ಈ ಮೂವಿನ ಯಾವುದೇ ರೀತಿ ಡೌಟ್ ಇಲ್ದಿರ ಫಿಲಮ್ ಥಿಯೇಟರ್ಗೆ ಹೋಗಿ ನೋಡ್ರಿ ಗುರು. ಈಗ ಹೋಗ್ಬಿಟ್ಟು ನೋಡ್ದಿರಾ ಇನ್ನೊಂದು 5-6 ವರ್ಷ ಆದಮೇಲೆ ಅಯ್ಯೋ ಈ ಮೂವಿನ ಥಿಯೇಟ್ರಲ್ಲಿ ನೋಡಬೇಕಿತ್ತು, ಕಲ್ಟು ಅದು ಇದು ಅಂತ ಹೇಳ್ಬಿಟ್ಟು ಈಗಲೇ ಫ್ಲಾಪ್ ಮಾಡಿಬಿಟ್ಟು ಕೂಣಿಸ್ಬೇಡ್ರಿ ಗುರು. ಈ ಮೂವಿಯಲ್ಲಿ ಡೈರೆಕ್ಟ್ರು ನಮಗೆ ಡೆಫಿನೇಷನ್ ಆಫ್ ಗಾಡ್ ಎಂಬ ಒಂದು ವಾಕ್ಯನ ಕ್ಲಿಯರಾಗಿ ಅರ್ಥ ಮಾಡಿಸ್ತಾನೆ ಗುರು. ಗಾಡ್ ಅಂದರೆ ಯಾವುದೇ ರೀತಿ ಬೇರೆಯವ್ರು ಯಾರೂ ಬರಲ್ಲ, ಮನುಷ್ಯನಲ್ಲೇ ದೇವ್ರು ನೋಡಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟ್ರು ನಮಗೆ ಹೇಳಿದ್ದಾರೆ ಗುರು. ಮೂವಿ ಮಾತ್ರ ಸೈಕ್ ಆಗೈತೆ. ಮೂವಿ ಹೋಗ್ಬಿಟ್ಟು ನೋಡ್ರೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡ್ರಿ ಗುರು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ